ಸರ್, ಈಗ ನಿನ್ನೆ ಅವರ ಇನ್ಸಿಡೆಂಟ್ ಆದಮೇಲೆ ಏನು ಇಡೀ ದಿನ ಪ್ರತಿಭಟನೆ ಮಾಡಿದ್ದೀವಿ. ಮತ್ತು ಸಂಜೆ ಇಲ್ಲೇನು ಹೈಡ್ರಾಮಾ ನಡೀತು, ನಮ್ಮ ಸಹೋದ್ಯೋಗಿ ಮುಖ ಕೂಡ ನೋಡಲಿಕ್ಕೆ ಬಿಡದೆ ಆಕೆ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ಕಳಿಸೋವಂಥ ಪ್ರಯತ್ನ ಏನೋ ಈ ಜಿಲ್ಲಾಡಳಿತ ಮಾಡ್ತು. ಅದರ ಪ್ರತಿಫಲವಾಗಿ ಇಷ್ಟ ಆಕ್ರೋಶ ಇವತ್ತು ಕೂಡ ಮತ್ತೆ ಭುಗಿಲೆದ್ದಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡ್ತೀನಿ. ಕಡೆಯ ಪಕ್ಷ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದ ನನ್ನ ಸಹೋದ್ಯೋಗಿ ತೀರ್ಕೊಂಡ್ರೆ ನಾನು ಅವರ ಅಂತಿಮ ಸಂಸ್ಕಾರ ಪಡೆಯುವಷ್ಟು ಇದು ನಮಗೆ ಅವರು ಕಲ್ಪಿಸ್ಕೊಡದೇ ಇದ್ದಿದ್ದು ಎಲ್ಲೋ ಒಂದು ಕಡೆ ಇವರು ಮಾನವೀಯತೆ ಇಲ್ಲದ ಅಧಿಕಾರಿಗಳು ಅಂಥೇಳಿ ನಮಗೆ ಗೊತ್ತಾಗಿದೆ. ಹಾಗಾಗಿ ಆ ಘಟನೆ ನಮ್ಮೆಲ್ಲರಿಗೂ ನೋವು ಉಂಟು ಮಾಡಿದೆ. ನಿನ್ನೆ ಒಂದೇ ದಿನ ಮೊನ್ನೆ ರಾತ್ರಿ ಬಳ್ಳಾರಿನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅವ್ರ ಫೋಟೋ ನಿಮಗೆ ಕೊಡ್ತೀನಿ. ಮುಖ, ಕೈ, ಕಾಲು ಎಲ್ಲ ಕಿತ್ತೋಗಿದೆ. ಅವನ ಗಾಡಿಯಿಂದ ಬಿದ್ದು ರಾತ್ರಿ ಬಿದ್ದಿರೋದು. ಅವನನ್ನು ಎಷ್ಟು ಗಂಟೆಗೆ ಇವರೆಲ್ಲರೂ ಏನು ಒತ್ತಡ ಹಾಕಿದ್ರು ಅಂತ ನಾವು ಮಾಹಿತಿ ತಗೊಳ್ತಾ ಇದ್ದೀವಿ. ಬಿದ್ದು ಮುಖ, ಕೈ, ಕಾಲೆಲ್ಲ ಕಿತ್ತೋಗಿದೆ. ಇವರು ಮೊನ್ನೆ ಸಂಜೆ ಮಾಡಿ ಸಭೆಯಲ್ಲಿ ಬೆಳಗ್ಗಿನ ಜಾವ 6 ಗಂಟೆಗೆ ನೀವು ಹೋಗಬೇಕು ಅಂತ ಹೇಳಿದ್ರ ಮೇಲೆ ನೋಡಿ, ಈ ಜಿಲ್ಲಾಧಿಕಾರಿಗಳು ಕೊಟ್ಟ ಆದೇಶದ ಮೇರೆಗೆ ಇವರು ಹೋಗಿದ್ದಾರೆ. ಯಾರು? ಭುವನ ಹೋಗಿದ್ದಾರೆ. ಭುವನ ಹೋಗಿ ಈ ಇನ್ಸಿಡೆಂಟ್ ಆಗಿ ಅಷ್ಟು ದೊಡ್ಡ ಅನಾಹುತ ಆಗಿ ಅವರು ಪ್ರಾಣ ಕೈ ಚೆಲ್ಲಿದ್ದಾರೆ. ಇವರು ತಿಪ್ಟೂರು ತಾಲೂಕಿಂದ ಬಂದಿರತಕ್ಕಂಥವ್ರು. ಅವರನ್ನು ತಾವು ನೋಡಿ, ಇವರು ಕೂಡ ಈ 6 ಗಂಟೆ 7 ಗಂಟೆ ಒತ್ತಡಕ್ಕೆ ಹೋಗೋ ಸಂದರ್ಭದಲ್ಲಿ ರಸ್ತೆಗೆ ಬಿದ್ದು ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಕೈನಲ್ಲಿ ಫ್ರ್ಯಾಕ್ಚರ್ಸ್ ಆಗಿದೆ. ಅವ್ರಿಗೆ ಕಾಲೆತ್ತಿಡ್ಲಿಕ್ಕೆ ಆಗ್ತಿಲ್ಲ, ಕೈ ಆಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಹೊಣೆ ಯಾರು? ನೀವು ಮಾಡಿದಂತಹ ಆದೇಶ, ನೀವು ಕೊಟ್ಟಂತಹ ನಿರ್ದೇಶನ ಇಷ್ಟೆಲ್ಲ ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. ಹಾಗಾಗಿ ತಾವು ಎಲ್ಲರೂ ಕೂಡ ಇದಕ್ಕೆ ಸಾಮೂಹಿಕ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು. ತುಮಕೂರಿನ ಜಿಲ್ಲಾಡಳಿತ ತಾವು ಅಧಿಕಾರಿಗಳಿಗೆ ನೀಡಿದಂತಹ ನಿಮ್ಮ ಅಧಿಕಾರವನ್ನು ಬಳಸಿ ಅವ್ರ ಮೇಲೆ ಹಾಕಿದಂತಹ ಒತ್ತಡ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ಹೊಣೆಗಾರರಿದ್ದೀರಿ. ಇದಕ್ಕೆ ಈಗೇನು ಒಂದು ಸಾವಾಗಿದೆ, ಇವ್ರಿಗೇನು ಇಷ್ಟು ನಷ್ಟ ಆಗಿದೆ, ಇವೆಲ್ಲದಕ್ಕೂ ಕಾರಣ ಆಗಿರ್ತಕ್ಕಂತಹ ಅಧಿಕಾರಿಗಳು ಇದರ ಹೊಣೆ ಹೊತ್ತು, ಮತ್ತು ಅವರ ಮೇಲಿರ್ತಕ್ಕಂತಹ ನಮ್ಮ ಕಂದಾಯ ಸಚಿವರು ಇರ್ಬೋದು, ಜಿಲ್ಲಾಧಿಕಾರಿಗಳ ಮೇಲ್ಪಟ್ಟ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳಿರ್ಬೋದು, ದಯಮಾಡಿ ತಾವು ನಿನ್ನೆಯಿಂದ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀರಾ ಇಲ್ಲಿ ಎಷ್ಟು ಸಮಸ್ಯೆನಲ್ಲಿ ನಾವಿದ್ದೀವಿ ಅಂತ. ಅಹೋರಾತ್ರಿ ಧರಣಿ ಮಾಡಿದ್ದೀವಿ, ರಾತ್ರಿ ಇಡೀ ಕೂತಿದ್ದೀವಿ. ಜಿಲ್ಲಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ನಾನು ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿ ಹೋದವರು ಈ ಕ್ಷಣದವರೆಗೂ ಬಂದಿಲ್ಲ. ಇಡೀ ರಾತ್ರಿ ಇಲ್ಲಿರ್ತಕ್ಕಂತಹ ಎಲ್ಲ ಮಹಿಳಾ ನೌಕರರು ಸೇರಿ ಇಲ್ಲೇ ಕೂತು ಧರಣಿ ಮಾಡಿದ್ದಾರೆ. ಈ ದಿನ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಈ ದಿನ ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗದಲ್ಲಿರ್ತಕ್ಕಂತಹ ನನ್ನ ಸಹೋದ್ಯೋಗಿಗಳು ನಾವು ಸಂಘದಿಂದ ಕರೆ ಕೊಟ್ಟಿದ್ದೀವಿ. ಇಲ್ಲಾಗಿರೋ ನೋವಿಗೆ ನ್ಯಾಯ ಕೇಳೋವಂಥ ಕೆಲಸ ಮಾಡ್ತಾ ಇದ್ದೀವಿ. ತಾವು ಬರಬೇಕು ಅಂತ ಹೇಳಿದ್ದೀವಿ. ಅವರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಭಾಳಷ್ಟು ಆಲ್ರೆಡಿ ಬಂದಿದ್ದಾರೆ, ಇನ್ನೂ ಬರೋರಿದ್ದಾರೆ. ಇದನ್ನು ಮುಂದುವರಿಸ್ತೀವಿ. ಅವರಿಗೆ 6 ಗಂಟೆ 6:15 ಕರ್ತವ್ಯಕ್ಕೆ ಹೋಗೋದಕ್ಕೆ ನೀವು ಆದೇಶ ಮಾಡಿದ್ರ ಅಂತ ನಾವು ಕೇಳಿದ್ದೀವಿ ಸರ್. ಅವರು ನಾನು ಮಾಡಿಲ್ಲ ಅಂತ ಹೇಳಿದ್ದಾರೆ, ಎಲ್ಲರ ಮುಂದೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅವರು ನೀವು ಮಾಡಿಲ್ಲ ಅನ್ನೋದಾದರೆ ಮಾಡಿದ ಅಧಿಕಾರಿಯ ವಿರುದ್ಧ ಕ್ರಮ ಆಗಬೇಕು, ಅದು ನೀವು ಜರುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ. ಅವ್ರು ನಿನ್ನೆ ಕೇಳಿಕೊಂಡು 1 ಅವರ್ ಬಿಟ್ಟು ಬರ್ತೀನಿ ಅಂತ ಹೋದವರು ಮತ್ತೆ ಬಂದಿಲ್ಲ. ಹಾಗಾಗಿ ನಿರೀಕ್ಷೆಯಲ್ಲಿದ್ದೀವಿ. ಅವ್ರು ಏನು ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಅವರೇನು ಮತ್ತೆ ಬಂದು ಇಂಥ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಮಾಹಿತಿ ಕೊಡೋದಾಗಲಿ ಮತ್ತೊಂದಾಗಲಿ ಯಾವುದನ್ನು ಮಾಡಿಲ್ಲ. ನಿರೀಕ್ಷೆಯಲ್ಲಿದ್ದೀವಿ. ಅವ್ರು ತಗೊಳ್ಳಿ, ಅವ್ರ ಸಮಯ ತಗೊಳ್ಳಿ. ಬಟ್ ತಪ್ಪಿತಸ್ಥರ ವಿರುದ್ಧ ಮಾತ್ರ ಕ್ರಮ ಆಗಲೇಬೇಕು. ಕ್ರಮ ಆಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಈ ಸಂಖ್ಯೆ ದುಪ್ಪಟ್ಟಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಇವತ್ತು ರಾತ್ರಿನೂ ಇರ್ತೀವಿ, ನಾಳೆ ಬೆಳಗ್ಗೆನೂ ಇರ್ತೀವಿ. ಎಲ್ಲಿವರೆಗೂ ಅವ್ರಿಗೆ ಕಾಲಾವಕಾಶ ಬೇಕೋ ತಗೊಳ್ಳಿ. ಅವ್ರ ಕ್ರಮ ತೆಗೆದುಕೊಂಡು ನಂತರದಲ್ಲಿ ಬರಲಿ. ನಮ್ಗೆ ಆ ಕ್ರಮ ಏನಾದರೂ ಪ್ರಾಣ ಕಳ್ಕೊಂಡಿರೋ ನನ್ನ ಸಹೋದರಿ ಭುವನನ್ಗೆ ಇಲ್ಲಿ ಕಾಲು ಮುರ್ಕೊಂಡು ಬಂದು ಕೂತಿರೋ ನನ್ನ ಸಹೋದ್ಯೋಗಿಗೆ ಅವ್ರಿಗೆ ಸಮಾಧಾನ ಆಗುವಂಥದ್ದೇನಾದರೂ ಒಂದು ಕ್ರಮ ಆದರೆ ಮುಂದಿನ ಯೋಚನೆಯನ್ನು ತೆಗೆದುಕೊಂಡು ತೀರ್ಮಾನ ಮಾಡ್ತೀವಿ. ನಾನು ಶಿವಾನಂದ ನಾಯಕ್ ಅಂಥೇಳಿ, ರಾಜ್ಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.